ಕಪಿಕುಂಜರನು ಭಯಂಕರದೊಳು ಕಾಯವ ಬೆಳೆಸಿ ಸಮರವ ನಡೆಸಲು ಈ ವಾನರನು ಸಾಮಾನ್ಯನಲ್ಲವೆಂದು ಮಹಿಮೋಪೇತನು ಕಾಮರೂಪನೆಂದು ಇಂದ್ರಜಿತ್ತು ಬಹುಯೋಚನೆ ಮಾಡಿ ಬ್ರಹ್ಮಾಸ್ತ್ರವನು ಪ್ರಯೋಗವ ಮಾಡಿದ. ದೇವಗಣಗಳು ಸಂಗ್ರಾಮವ ಕಂಡು ತಲ್ಲಣಗೊಂಡವು ಏನಹುದೋ ಎಂದು. ಕಿರಿಂಚಿಗೆ ಮನ್ನಣೆ ಮಾರುತಿ ತೋರುತ ಚಲಿಸದೆ ನಿಲ್ತನು ಬಂಧಿಯಾದವನು. ತಮಗೆ ವಶನೆಂದು ಅಸುರರು ನೆನೆದು ಹಗ್ಗದಿಂದ ಹನುಮನ ಹಿಡಿಗಟ್ಟಿನಲಿಯಲು ಅಪಮಾನವನು ಬ್ರಹ್ಮಾಸ್ತ್ರ ಸಹಿಸದೆ ಕ್ಷಣಕಾಲದಲ್ಲಿ ತ್ಯಜಿಸಿ ಹೋಗಲು. ಹಿಕ್ಕುತ ಹನುಮನು ಹಗ್ಗದಿಂದಲೇ ಬಂಧಿತನಂತೆ ಇದ್ದನು ಕದಲದೆ. ವಾನರೋತ್ತಮನ ದೂಷಣೆಗೈಯುತ ರಾವಣನಲ್ಲಿಗೆ ತರಲು ತುಯ್ಯುತ ಈ ವಾನರನ ವಧಿಸಿ ಹಾಕಿದೆಂದು ನಮ್ಮಲ್ಲಿ ದ್ರೋಹವ ಮಾಡಿಗನೆಂದು. ಲಂಕೇಶ್ವರನು ಗರ್ಜನೆ ಮಾಡಲು ರಕ್ತನೇತ್ರದೊಳು ಕಿಡಿಯನು ಕಾರಲು. ರಾವಣ ತಮ್ಮನು ವಿಭೀಷಣನು ದೂತನ ಕೊಲ್ಲುವುದು ತರವಲ್ಲವೆಂದನು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ಅಣ್ಣ ರಾವಣ ತಿಳಿದವ ನೀನು ಮುನಿಯದೆ ಮನ್ನಿಸು ನನ್ನ ಮನವಿಯನು. ದೂತನ ಕೊಲ್ಲುವುದು ಧರ್ಮವು ಒಪ್ಪದು, ಇದನ್ನು ಲೋಕವು ಖಂಡಿಸದಿರದು. ಶೂರನಾದ ನಿನಗೆ ಎಂದಿಗೂ ಸಲ್ಲದು, ರಾಜಧರ್ಮ ವಿರುದ್ಧವಾದುದು ಎಂದು ವಿಭೀಷಣ ಲಂಕೇಶನೊಳು ದೂತನ ಕೊಲ್ಲುವುದು ತರವಲ್ಲವೆಂದನು. ಹಿತವ ತೋರಿದ ಸೋದರನ ಕಂಡು ರಾವಣನು ಉರಿವ ರೋಷವಗೊಂಡು ದೂತನಾಗಿ ಬಂದ ಈ ಮದ ಕಪಿಯು ನಮ್ಮಲ್ಲಿ ದ್ರೋಹವ ಮಾಡಿದ ಪಾಪಿಯು. ಪಾಪಿಯ ಶಿಕ್ಷಿಸಲದು ಪಾಪವಲ್ಲ, ದ್ರೋಹಿಯ ರಕ್ಷಿಸಲದು ಧರ್ಮವಲ್ಲ ಎಂದು ರಾವಣನು ಮಹೋಗ್ರನಾದ ಕಪಿಯನ್ನು ಹಿಡಿದು ಕೊಲ್ಲಿರೆಂದೊರೆದ. ಸೋದರ ಇವನು ಪರಾಧೀನನು, ಪ್ರಭುವ ಆಣತಿ ಮೀರಲಾರನು. ಇವನ ಚರನಲ್ಲಿ ವೈರವನಳಿಸು, ಸೂಕ್ತ ರೀತಿಯಲ್ಲಿ ದಂಡಿಸಿ ಕಳುಹಿಸು. ಶ್ರೀರಾಮನಲ್ಲಿ ಸಮರವ ನಡೆಸು, ವಿಜಯ ಸಾಧಿಸಿ ಯಶವನು ವರಿಸು ಎಂದು ವಿಭೀಷಣ ಲಂಕೇಶನೊಳು ದೂತನ ಕೊಲ್ಲುವುದು ತರವಲ್ಲವೆಂದನು. ಈ ವಾನರವು ಪರಬ್ರಹ್ಮವೋ ದಿವ್ಯ ತೇಜವೋ ಸತ್ಯ ರೂಪವೋ ಯಮಕುಬೇರ ಇಂದ್ರಾದಿಸುರರು ತಪೋಬಲದಲ್ಲಿ ಕಳುಹಿದ ಭೂತವೋ ವೈಷ್ಣವ ಮಾಯೆ ಕಪಿರೂಪದಲ್ಲಿ ನನ್ನನ್ನು ವಂಚಿಸಿ ವಧಿಸ ಬಂದಿತೋ ಎಂದು ರಾವಣನು ತರ್ಕಿಸಿಕೊಂಡನು ಪರಿಪರಿವಿಧದೊಳು ತನ್ನಲಿ ತಾನು. ಅಣ್ಣ ಇವನನು ಬೇಡ ಕೊಲ್ಲುವುದು ಅನುಗುಣವಾಗಿ ದಂಡಿಸೆ ಹಿತವದು.
ದೂತನಿವನಿಗೆ ವಿಧಿತವಾದವು, ವಧೆಯುಳಿದು ಒಪ್ಪುವ ದಂಡನೆಗಳಿವು. ಮುಂಡನ ಮಾಡಿಸು, ಚಡಿಯೇಟು ಕೊಡಿಸು, ಬರೆಯ ಹಾಕಿಸು, ವಿಕಲಾಂಗ ಮಾಡಿಸು ಎನ್ನಲು ವಿಭೀಷಣ ರಾವಣನೊಲಿದನು. ತಮ್ಮನ ಮಾತಿಗೆ ಸಮ್ಮತಿಸಿದನು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ, ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ಕಪಿಗೆ ಬಾಲವು ಪ್ರಿಯಭೂಷಣವು, ಅದನ್ನು ಸುಡಿರಿ ನನಗೆ ವಿನೋದವು. ಬೀದಿ ಬೀದಿಯಲಿ ಅವನನ್ನು ಸುತ್ತಿಸಿ, ಹೋಗಲು ಬಿಡಿರಿ ಪರಾಭವಗೊಳಿಸಿ. ಸುಟ್ಟ ಬಾಲದಲ್ಲಿ ಈ ಮಂದ ಮರಳಲಿ, ಕಳುಹಿದವರಿಗೆ ಮುಖಭಂಗವಾಗಲಿ ಎಂದು ರಾವಣನು ವಿಭೀಷಣನ ಕಂಡು ಆಜ್ಞಾಪಿಸಿದನು ಕೋಪವನ್ನುಂಗಿಕೊಂಡು. ಜೀರ್ಣಾಂಬರಗಳ ಅಸುರರು ತಂದರು, ಪವನ ಕುಮಾರನ ಬಾಲಕ್ಕೆ ಬಿಗಿದರು. ತೈಲವ ಸುರಿದು ಕಿಡಿಯ ತೋರಿದರು, ಬೆಂಕಿಯು ಹತ್ತಲು ಕುಣಿದಾಡಿದರು. ಕಪಿಕುಂಜರನ ತುಯ್ಯುತ ಹೋದರು, ನಡುಬೀದಿಗಳಲ್ಲಿ ಊರು ಸುತ್ತಿಸಿದರು. ಮಾರುತಿ ಮಾತ್ರವು ಸುಮ್ಮನೆ ನಡೆದನು, ಸಮಯವಲ್ಲವೆಂದು ಸಾಗಿ ಹೋದನು. ಕಪಿಯನು ಬಂಧಿಸಿ ಬಾಲ ಸುಟ್ಟರೆಂದು, ನಡುಬೀದಿಗಳಲ್ಲಿ ಸುತ್ತಿಸುತ್ತಿಹರೆಂದು. ಅಸುರ ವನಿತೆಯರು ಹರುಷದಿಂದಲಿ ಸೀತೆಗೆ ತಿಳಿಸಲು ಹೋಗಿ ಓಡುತ್ತಲಿ. ಅಂತಃ ದುರ್ಗತಿ ತನ್ನ ಮೂಲದಲ್ಲಿ, ವಾಯುಸುತನಿಗೆ ಒದಗಿತೆನುತಲಿ. ಸೀತಾಮಾತೆ ಕಡು ಚಿಂತಿಸಿದಳು, ಅಗ್ನಿದೇವನನು ಪ್ರಾರ್ಥನೆಗೈದಳು. ಸಹಿಸಲಾಗದ ಬೆಂಕಿಯ ಉಲಿಗಳು ಕ್ಷಣಕಾಲದಲ್ಲಿ ತಣ್ಣಗೆ ತೋರಲು, ಅಗ್ನಿದೇವನ ತನ್ನ ಪ್ರಿಯ ಜನಕನ ಅನ್ಯೋನ್ಯವಾದ ಮೈತ್ರಿಯಿಂದಲೋ, ರಾಮದೂತನಾಗಿ ಬಂದುದರಿಂದಲೋ, ಸೀತಾಮಾತೆಯ ಮಹಿಮೆಯಿಂದಲೋ, ಉರಿಯುವ ಜ್ವಾಲೆಯು ತಂಪು ಗಾಳಿಯ ರೀತಿ ತೋರಿತೆವುದು ಕುಣಿದ ಕಪಿರಾಯ. ಆನಂದದಲ್ಲಿ ಕಾಯವ ಬೆಳೆಸಿದ ಬಂಧಗಳೆಲ್ಲವೂ ಬಿದ್ದವು ಕಡಿಯುತ್ತ, ಅಡ್ಡಲಾಗಿ ಬಂದ ಅಸುರರ ಹಿಡಿದ ಅಂಗೈಯಲುಜ್ಜಿ ಅಡ್ಡವ ನೀಗಿದ. ಗಿರಿಶಿಖರದವನು ಎತ್ತರವಿರುವ ನಗರ ದ್ವಾರ ಗೋಪುರದಲ್ಲಿರುವ ಸ್ತಂಭದ ಮೇಲಕ್ಕೆ ಮಾರುತಿ ಜಿಗಿದ. ಲಂಕಾಪುರವನ್ನು ಪರಿವೀಕ್ಷಿಸಿದ. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ, ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ಯಾವ ಬೆಂಕಿಲಿ ತನ್ನ ಬಾಲವ ಸುಟ್ಟರೋ, ಆ ಬೆಂಕಿಯೊಡೆ ಲಂಕೆ ಸುಡುವೆನೆಂದು ಭೀಮರೂಪದಲ್ಲಿ ಗರ್ಜನೆ ಮಾಡುತ್ತ, ರುದ್ರ ರೂಪದಲ್ಲಿ ಉರಿಯಲು ತೂರುತ್ತ, ಮಗಡಿ ಮನೆಗಳಲ್ಲಿ ಸ್ವರ್ಣ ಸೌಧಗಳಲ್ಲಿ ಬೆಳಗಿಸಿದನು ಜ್ವಾಲಾಮಾಲೆಗಳನ್ನು. ನೋಡಿ ಬಾಯನನು ಬೂದಿ ಮಾಡಿ ಬಂದ ಘನವಿಖ್ಯಾತಿ ಗಳಿಸಿದ ಮಾರುತಿ. ಮಂತ್ರಿ ಪ್ರಹಸ್ತ
ಮಹಾಪಾರ್ಶ್ವರ ವಿರೂಪಾಕ್ಷ ವಜ್ರದಂಷ್ಟ್ರರ ಇಂದ್ರಜಿತ್ತು ಜಂಬು ಹ್ರಸ್ವಕರ್ಣರ ಶೋಣಿತಾಕ್ಷ ಮಕರಾಕ್ಷ ಕರಾಳರ ಕುಂಭನಿಕುಂಭ ಕುಂಭಕರ್ಣರ ಶುಕಸಾರಣಾದಿ ರಾಕ್ಷಸ ಗೃಹಗಳ ನೋಡಿ ಬಾಯೆನಲು ಬೂದಿ ಮಾಡಿ ಬಂದ ಘನ ವಿಖ್ಯಾತಿ ಗಳಿಸಿದ ಮಾರುತಿ ಅಗ್ನಿಗೆ ಗಾಳಿಯು ಜೊತೆಗೂಡಿರಲು ಲಂಕಾಪುರದಲ್ಲಿ ಉರಿಯು ಕೆರಳಲು ಎಲ್ಲ ರಾಕ್ಷಸರ ಉರಿವ ಗೃಹಗಳು ಬೂದಿಯ ಸೇರಿ ನೆಲ ಸಮವಾಗಲು ಲಂಕಾವಾಸಿಗಳು ತಲ್ಲಣಿಸಿದರು ದೀನಾರವದೊಳು ಓಡಸಾಗಿದರು ನೋಡಿ ಬಾಯೆನಲು ಬೂದಿ ಮಾಡಿ ಬಂದ ಘನ ವಿಖ್ಯಾತಿ ಗಳಿಸಿದ ಮಾರುತಿ ಸರ್ವಮಂಗಳ ಸಂಶೋಭಿತವು ಮಂದರಗಿರಿ ಒಲು ಮಹೋನ್ನತವು ಪತಾಕಾಂಚಿತ ಧ್ವಜಾಕೀರ್ಣವು ಚತುರಂಗ ಬಲ ಪರಿವೇಷ್ಟಿತವು ಲಂಕೇಶ್ವರನ ದಿವ್ಯ ಭವನವು ಕ್ಷಣದೊಳಾಗಿತು ಜ್ವಾಲಾಮಯವು ನೋಡಿ ಬಾಯೆನಲು ಬೂದಿ ಮಾಡಿ ಬಂದ ಘನ ವಿಖ್ಯಾತಿ ಗಳಿಸಿದ ಮಾರುತಿ ಎಳೆಗೂಸುಗಳನ್ನು ಎದೆಗಪ್ಪಿಕೊಂಡರು ಬೀಳುತ್ತೇಳುತ್ತ ಮಾತೆಯರೋಡಿದರು ಬೆಂಕಿಯಲುರಿವ ಮಗಡಿಗಳಿಂದ ಕೆಳಗೆ ನೆಗೆದರು ಹೇಸದೆ ಕೆಲವರು ಅಗ್ನಿದೇವನೇ ಈ ವಾನರನೆಲ್ದು ಅಸುರರೆಲ್ಲರೂ ಆಕ್ರಂದಿಸಿದರು ನೋಡಿ ಬಾಯೆನಲು ಬೂದಿ ಮಾಡಿ ಬಂದ ಘನ ವಿಖ್ಯಾತಿ ಗಳಿಸಿದ ಮಾರುತಿ ವಿಮಾನಗಳು ಬೆಂಕಿಯಲುರಿಯುತ ನೆಲಕ್ಕೆ ಉರುಳಲು ವಿರೂಪಗೊಳ್ಳುತ್ತ ಮಣಿಮಯ ಸ್ವರ್ಣ ಸೌಧಗಳು ದಹಿಸುತ್ತ ಕರಗಿ ಹರಿಯಲು ಬೂದಿಯ ಸೇರುತ್ತ ಸುಂದರವಾದ ಲಂಕಾಪುರದ ರೂಪು ಮಾಸಿತು ಧಗ ಧಗ ಉರಿಯುತ ನೋಡಿ ಬಾಯೆನಲು ಬೂದಿ ಮಾಡಿ ಬಂದ ಘನ ವಿಖ್ಯಾತಿ ಗಳಿಸಿದ ಮಾರುತಿ ತ್ರಿಪುರಂಗಳ ತ್ರಿನೇತ್ರನು ದಹಿಸಲು ಬೆಳಗಿದ ಜ್ವಾಲೆಯ ಹೋಲ್ವ ಉರಿಗಳು ರಾಕ್ಷಸ ಮೃತ ದೇಹಗಳು ಘೃತದವೊಲು ಉರಿಯಲಿ ಬೆಲ್ದವು ಧೂಮರಹಿತದೊಳು ಫಳ 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 ಎಂಬ ನಿಸ್ವನದೊಳು ಲಂಕಾ ನಗರವು ಕಂದಿತು ಉರಿಯೊಳು ನೋಡಿ ಬಾಯೆನಲು ಬೂದಿ ಮಾಡಿ ಬಂದ ಘನ ವಿಖ್ಯಾತಿ ಗಳಿಸಿದ ಮಾರುತಿ ಒಂದು ಕಡೆ ಕುಂಕುಮ ಕುಸುಮ ಕಾಂತಿಯಲಿ ಒಂದೆಡೆ ಬೂರುಗ ಪುಷ್ಪ ಛಾಯೆಯಲಿ ಒಂದು ಕಡೆ ಮುತ್ತು ಕಸುಮ ತೇಜದಲ್ಲಿ ಒಂದೆಡೆ ಕರಗಿದ ಲೋಗದ ಬೆಳಕಲಿ ಕೋಟಿ ಸೂರ್ಯ ಸಮಾನ ಕಾಂತಿಯಲಿ ಲಂಕಾ ನಗರವು ಬೆಳಗಿತು ಉರಿಯಲಿ ನೋಡಿ ಬಾಯೆನಲು ಬೂದಿ ಮಾಡಿ ಬಂದ ಘನ ವಿಖ್ಯಾತಿ ಗಳಿಸಿದ ಮಾರುತಿ ಶ್ರೀ ಹನುಮನಿನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ ನಾ ಹಾಡುವೆ ಸೀತಾರಾಮ ಕಥೆ ಹನುಮಂತನು ಸಮುದ್ರ ಜಲದಲ್ಲಿ ಲಾಂಗೂಲ ಜ್ವಾಲೆಯ ಶಮನಗೊಳಿಸಿ ಕೋರಿದ ಕಾರ್ಯವು ನೆರವೇರಿತೆಂದು ನಿಡು ನೋಟವ ಬೀರೆ
ಹೋಗಿ ಹಿಂದಕ್ಕೆ ಕಂಡು ಬಂದಿತು ಘೋರಾತಿ ಘೋರವು ಜ್ವಾಲಾಭೀಲವು ಲಂಕಾ ನಗರವು. ಮಾರುತಿ ನೊಂದತ ಮಾಡಿದ ಕೃತ್ಯಕ್ಕೆ ತನ್ನ ಕೋಪವೇ ತನ್ನ ಶತ್ರುವಾಯಿತೆನೆ. ಸೀತಾಮಾತೆಯ ಕ್ಷೇಮವ ಮರೆತೆನು, ಕೋಪತಾಪದಲ್ಲಿ ಲಂಕೆ ದಹಿಸಿದೆನು. ಲಂಕಾಪುರವು ಪೂರ್ತಿ ಅಳಿಯಲು ಇನ್ನೂ ಜಾನಕಿ ಉಳಿದಿರಲಾರಳು. ಮಾನಹೀನ ನೆನಿಪ ಸ್ವಾಮಿ ದ್ರೋಹಿಯು ಸೀತೆಯ ಕೊಂದ ಮಗ ಪಾಪಿ ಎಂದು. ಮಾರುತಿ ನೊಂದತ ಮಾಡಿದ ಕೃತ್ಯಕ್ಕೆ ತನ್ನ ಕೋಪವೇ ತನ್ನ ಶತ್ರುವಾಯಿತೆನೆ. ಸೀತೆಯಿಲ್ಲದೆ ರಾಮನುಳಿಯನು, ರಾಮನಿಲ್ಲದೆ ಲಕ್ಷ್ಮಣನಿರನು. ಭರತ ಶತ್ರುಘ್ನ ಸುಗ್ರೀವಾದ್ಯರು ಈ ದುರ್ವಾರ್ತೆ ತಿಳಿದು ಬದುಕಲಾರರು. ಈ ದುರ್ಘಟನೆಗೆ ಕಾರಕನಾದೆನು, ಮರಣವೇ ನನಗಿನ್ನು ಶರಣ್ಯವಾಗಲೆಂದು. ಮಾರುತಿ ನೊಂದತ ಮಾಡಿದ ಕೃತ್ಯಕ್ಕೆ ತನ್ನ ಕೋಪವೇ ತನ್ನ ಶತ್ರುವಾಯಿತೆನೆ. ಶ್ರೀ ರಘುರಾಮನ ಪ್ರಿಯ ಸತಿ ಸೀತೆ ಅಗ್ನಿಯ ತೆರದಿ ಮಹಾಪತಿವ್ರತೆ. ಅಗ್ನಿಯು ದಹಿಸಲರಿವುದೇ, ಅಯೋನಿಜೆಯ ಅಗ್ನಿ ದಹಿಪುದೇ. ನನ್ನ ಕರುಣಿಸಿದ ಅಗ್ನಿದೇವನು ಸೀತಾಮಾತೆಯ ರಕ್ಷಿಸದಿರುವನೇ ಎಂದು ಹನುಮಂತನು ಯೋಚಿಸುತ್ತಿರಲು ತೋರಿದವು ಪ್ರಿಯದೊಳು ಶುಭ ಶಕುನಗಳು. ಎಲ್ಲ ರಾಕ್ಷಸರ ಸಿರಿ ಸಂಪದವು ಬೆಂಕಿಯಲುರಿದು ದಹನವಾಯಿತೆಂದು. ಅಶೋಕವನವು ಧ್ವಂಸವಾದರು, ಜಾನಕಿ ಮಾತ್ರವು ಕ್ಷೇಮವೇ ಎಂದು. ಲಂಕಾಪುರದ ರೂಪು ಮಾಸಿದರು, ವಿಭೀಷಣನ ಗೃಹ ದಹಿಸಲಿಲ್ಲವೆಂದು. ಅಂಬರ ವೀಥಿಲಿ ಸಿದ್ಧ ಚಾರಣರು ನುಡಿಯಲಾಲಿಸಿ ಕುಣಿದ ಮಾರುತಿ. ಶ್ರೀ ಹನುಮನೆನ್ನ ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾಡುವೆ ಸೀತಾರಾಮ ಕಥೆ. ಅಶೋಕವನವನ್ನು ಮಾರುತಿ ಸೇರಿದ ಆನಂದಾಶ್ರುವಲಿ ಸೀತೆಯ ಕಂಡ ತಾಯೆ ನೀನೆಲ್ಲ ಭಾಗ್ಯವಶದಲ್ಲಿ ಕ್ಷೇಮವಿರುವೆಯೆಂದು ಪದಗಳಿಗೆರಗಿದ. ಹೋಗಿ ಬರುವೆ ನಿನ್ನು ಅನುಜ್ಞೆ ನೀಡೆಲ್ದ, ಅಂಜಲಿ ಘಟಿಸಿ ಸಮೀಪದಿ ನಿಂತ. ಸೀತಾಮಾತೆ ಹನುಮಂತನಲ್ಲಿ ಪ್ರಿಯವ ನುಡಿದಳು ಆನಂದದಿಂದಲೇ. ಹನುಮ ಅತುಲಿತ ಬಲಧಾಮ, ಶತ್ರುಕರ್ಷಣ ಶಾಂತಿ ನಿಧಾನ. ಈ ಕ್ಷಣದಲ್ಲಿಯೇ ಇಲ್ಲಿಂದ ನನ್ನನು ಕೊಂಡು ಹೋಗಲು ನೀನೇ ಸಮರ್ಥನು. ಲಂಕೆಗೆ ರಾಮನ ಕರೆತ ಬೇಗನೆ, ನನ್ನ ಸುರ ಸೆರೆಯನು ತೊಲಗಿಸುವತ್ತನೆ ಎಂದೊರೆದಳು ಸೀತೆ ಹನುಮಂತನಲ್ಲಿ ಸಂಪೂರ್ಣವಾದ ವಿಶ್ವಾಸದಿಂದಲೇ. ಹೋಗಲಿ ಎಂದು ಹನುಮಾನಿಲ್ಲೋ, ಬಳಲಿಕೆ ತೀರಲು ನಾಳೆ ತೆರಳು. ಇಲ್ಲಿ ನೀನಿದ್ದ ಸ್ವಲ್ಪ ಕಾಲವು ನಶಿಸಿತು ನನ್ನಲ್ಲಿ ಶೋಕ ಭಾರವು. ನಿನ್ನ ಕಳುಗಲೆ ನಗೆ ಮತ್ತೊಂದು ದುಃಖ, ಹೇಗೆ ಸಹಿಸಲೋ ಈ ಪರಿತಾಪ
ಎಂದೊರೆದಳು ಸೀತೆ ಹನುಮಂತನಲ್ಲಿ ಸಂಪೂರ್ಣವಾದ ವಿಶ್ವಾಸದಿಂದಲೇ. ತಾಯೇ ನಿನ್ನನು ಕಂಡ ಕ್ಷಣದಿಂದಲೂ ಮಿಡಿಯುತ್ತಿದೆ ಮನ ಮರಳಿ ಹೋಗಲು. ಭೀತಿ ಹೊಂದದಿರು ಎದೆಗುಂದದಿರು, ಶೀಘ್ರವೇ ಶುಭವೆಂದು ನೆಮ್ಮದಿಯಿಂದಿರು. ರಾಮ ಲಕ್ಷ್ಮಣ ಸುಗ್ರೀವಾದ್ಯರನು ಅತಿ ಶೀಘ್ರದಲ್ಲಿ ಕೊಂಡು ತರುವೆನು ಎಂದು ಹನುಮ ಸೀತೆಯ ಪದ ಕೆರಗಿದ. ಅನುಜ್ಞೆ ಕೈಗೊಂಡು ಬೇಗ ಮರಳಿದ. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ಅರಿಷ್ಟವೆಂಬ ಗಿರಿಯ ಮೀರಿ ಮಾರುತಿ ಜಿಗಿದನು ಕಾಯವ ಬೆಳೆಸಿ. ಪವನ ತನಯನ ಪದಾಘಾತಕ್ಕೆ ಪರ್ವತವೆಲ್ಲವೂ ಒರಗಿತು ಧರೆಗೆ. ಸೀತೆಯ ನೋಡಿದ ಶುಭವಾರ್ತೆ ಬೇಗ ಶ್ರೀರಾಮನಿಗೆ ತಿಳಿಸಲೋಸುಗ. ಮಾರುತಿ ಮರಳಿದ ಅತಿ ವೇಗದಲ್ಲಿ ಉತ್ತರ ದಿಶೆಯಲ್ಲಿ ಶರಧಿ ದಾಟುತ್ತಲಿ. ಗರುಡನ ಓಲು ಶರವೇಗವಗೊಂಡು ದೊಡ್ಡ ದೊಡ್ಡ ಮೇಘಗಳ ದಾಟಿಕೊಂಡು ಮಾರ್ಗ ಮಧ್ಯದಲ್ಲಿ ಮೈನಾಕನನು ಕಂಡು ಪ್ರೀತಿಯಿಲ್ಲದಲ್ಲಿ ಕ್ಷೇಮವ ತಿಳಿದುಕೊಂಡು ಮಹೇಂದ್ರ ಶಿಖರವನು ದೂರದಿಂದಲಿ ಮೊದಲಿಗೆ ಕಂಡು ಉತ್ಸಾಹದಿಂದಲಿ ವಿಜಯ ಸೂಚನೆಯ ಗರ್ಜನೆ ಮಾಡುತ್ತ ಮಾರುತಿ ಸಾಗಿದ ವೇಗವ ಬೆಳೆಸುತ್ತ. ಸುಂದರವಾದ ಮಹೇಂದ್ರಗಿರಿಯಲ್ಲಿ ಸ್ನಾನವ ಮಾಡಿ ಜಲಧಾರೆಯಲ್ಲಿ ಜಾಂಬವಾದಿ ಹಿರಿಯರ ನೋಡಿ ವಾಯುನಂದನನು ವಂದನೆಯ ಮಾಡಿ. ನೋಡಿದೆ ಸೀತೆಯ ಎಂದು ಮೊದಲು ನುಡಿದ ಶುಭ ವಾರ್ತೆಯ. ಕಪಿವೀರರು ಹನುಮನ ಹೊಗಳಿದರು, ಉತ್ಸಾಹದೊಳೆಲ್ಲರೂ ಕಿಷ್ಕಿಂಧೆಗೆ ಹೊರಟರು. ಹನುಮ ಜಾಂಬವ ಅಂಗದಾರ್ಯರು ಪ್ರಸ್ರವಣಗಿರಿಯನು ಸೇರಿಕೊಂಡದು. ಸುಗ್ರೀವ ರಾಮ ಲಕ್ಷ್ಮಣರ ಕಂಡರು, ವಿನಯದಿಂದಲೀ ವಂದನೆಗೈದರು. ಆಂಜನೇಯನು ಸೀತೆಯ ನೋಡಿದ ಶುಭವಾರ್ತೆಯ ಶ್ರೀರಾಮಗೆ ತಿಳಿಸಿದ. ಚೂಡಾಮಣಿಯನು ರಾಮನಿಗರ್ಪಿಸಿ ಸಮೀಪದಿ ನಿಂತ ಅಂಜಲಿ ಘಟಿಸಿ. ಶ್ರೀ ಹನುಮನೆನ್ನ ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ. ನಾ ಹಾಡುವೆ ಸೀತಾರಾಮ ಕಥೆ. ಚೂಡಾಮಣಿಯನು ರಾಮನು ಕೈಗೊಂಡು ಹೃದಯದ ಮೇಲೆ ಒತ್ತಿಯಿಟ್ಟುಕೊಂಡು ಮಾತು ಬಾರದ ಆನಂದದಿಂದಲಿ ಅಶ್ರುವು ತುಂಬಿದ ನಯನಗಳಿಂದಲಿ. ಹನುಮ ಸೀತೆಯ ನೀನೆಂತು ನೋಡಿದೆ, ಎಂತಿರುವಳು ಸೀತೆ ಸುದ್ದಿಯೇನು ತಂದಿಗೆ ಎಂದು ನುಡಿಯೇ ಶ್ರೀರಾಮಚಂದ್ರನು ಮಾರುತಿಯೊರೆದ ತನ್ನ ಲಂಕಾಯಾನವನು. ಶತಯೋಜನಗಳ ಶರಧಿ ದಾಟಿದೆ, ಲಂಕಾಪುರದಲ್ಲಿ ಮಾತೆಯ ಕಂಡೆ. ರಾಮವೃತ್ತಾಂತವ ನಿವೇದಿಸಿದೆ, ರಾಮದೂತನೆಂದು ತಿಳಿಯ ಹೇಳಿದೆ. ಅಂಗುಳಿಯವನು ಮಾತ
ಸೀತೆ ಗರ್ಭಿಸಿದೆ, ಚೂಡಾಮಣಿಯ ಕೊಂಡು ಮರಳಿ ಬಂದೆ ಎಂದು ಮಾರುತಿ ತನ್ನ ಲಂಕಾಯಾನವನು ರಾಮಚಂದ್ರನಿಗೆ ಭಿನ್ನವಿಸಿದನು. ನಿರುತವು ನಿನ್ನನೆ ನೆನೆಯುತ್ತಿರುವಳು, ಕ್ಷಣವೇ ಯುಗವೆಂದು ಕಳೆಯುತ್ತಿರುವಳು. 2 ತಿಂಗಳವಧಿ ತೀರುವ ಮೊದಲು ಬೇಗನೆ ಬಂದು ಕಾಪಾಡಿ ಎಂದಳು. ರಾಮ ಲಕ್ಷ್ಮಣ ಸುಗ್ರೀವಾದ್ಯರಿಗೆ ಸೀತೆ ಕ್ಷೇಮವೆಂದು ತಿಳಿಸು ಎಂದಳು ಎಂದು ಮಾರುತಿ ಸೀತಾ ವೃತ್ತಾಂತವನು ರಾಮಚಂದ್ರನಿಗೆ ಭಿನ್ನವಿಸಿದನು. ರಾಮ ಲಕ್ಷ್ಮಣರ ಭುಜದೊಳಿರಿಸಿಕೊಂಡು ಬೇಗನೆ ಲಂಕೆಗೆ ಕೊಂಡು ಬರುವೆನೆಂದು ರಾಮ ಲಕ್ಷ್ಮಣರ ಶರಾಘಾತಗೊಂಡು ರಾವಣಾದ್ಯರು ಹತವಾಗುವರೆಂದು ಎಷ್ಟೋ ರೀತಿಲಿ ಸೀತಾ ಮಾತೆಯನು ಧೈರ್ಯಗೊಳಿಸಿ ನಾ ಮರಳಿ ಬಂದೆನು ಎಂದು ಮಾರುತಿ ಸೀತಾ ವೃತ್ತಾಂತವನು ರಾಮಚಂದ್ರನಿಗೆ ಭಿನ್ನವಿಸಿದನು. ಎಲ್ಲರೂ ಕೂಡಿ ಅಯೋಧ್ಯೆ ಸೇರಿ ಆನಂದದಲ್ಲಿ ಸುಖಿಸುವಿರೆಂದು ಸೀತಾರಾಮ ಪಟ್ಟಾಭಿಷೇಕವು ನಿಶ್ಚಯವಾಗಿ ನೆರವೇರುವುದೆಂದು ಎಷ್ಟೋ ರೀತಿಲಿ ಸೀತಾ ಮಾತೆಯನು ಧೈರ್ಯಗೊಳಿಸಿ ನಾ ಮರಳಿ ಬಂದೆನು ಎಂದು ಮಾರುತಿ ಸೀತಾ ವೃತ್ತಾಂತವನು ರಾಮಚಂದ್ರನಿಗೆ ಭಿನ್ನವಿಸಿದನು. ಸೀತೆ ಕ್ಷೇಮವೆಂಬ ಶುಭವಾರ್ತೆಯಿಂದು ಮಾರುತಿ ನಮಗೆ ತಿಳಿಯಪಡಿಸಲು ಇಂದಿನಿಂದ ನಮ್ಮಯ ರಘುಕುಲವೆಲ್ಲವೂ ಅಮಿತ ತೋಷವನು ಹೊಂದಿರುವುದಲ್ಲವೇ. ಈ ಶುಭಯೋಗವ ಸಂಪ್ರಾಪ್ತಿಪಡಿಸಿದ ಮಾರುತಿಗೆ ಏನು ಕೊಡಬಲ್ಲೆನೆಂದು ಪ್ರೀತಿಯಲಪ್ಪಿಕೊಂಡ ಸರ್ವವಿದೆ ಎಂದು ಹನುಮಂತನನು ಶ್ರೀರಾಮಚಂದ್ರನು. ಶ್ರೀ ಹನುಮನೆನ್ನ ಹೃನ್ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ, ನಾ ಹಾಡುವೆ ಸೀತಾರಾಮ ಕಥೆ. ಭಕ್ತಿಯಿಂದಲಿ ನಾಲ್ವರು ಹಾಡಲು, ಶ್ರದ್ಧೆಯಿಂದಲಿ ನಾಲ್ವರಾಲಿಸಲು, ಸೀತಾರಾಮ ಹನುಮರಾಣೆಗೂ ಶುಭವಾಗಲು ಸರ್ವ ಜನರಿಗೂ. ಕವಿ ಕೋಗಿಲೆ ವಾಲ್ಮೀಕಿಯುಲಿಯಲಿ ರಾಮಾಯಣವನು ಸಿರಿಗನ್ನಡದಲ್ಲಿ, ಶ್ರೀ ಹನುಮ ಚರಣ ಸೇವಾ ಭಾಗ್ಯದಲ್ಲಿ ಹಾಡುವೆ ಸೀತಾರಾಮ ಕಥೆ. ಶ್ರೀ ಹನುಮನೆನ್ನ ಮಂದಿರ ದೇವತೆ ಹಾಡುವ ಸೀತಾರಾಮ ಕಥೆ, ನಾ ಹಾಡುವೆ ಸೀತಾರಾಮ ಕಥೆ. ಮಂಗಳ ಆರತಿಗಳು ಹನುಮಂತ, ಸೀತಾರಾಮ ಲಕ್ಷ್ಮಣ ಸಮೇತ, ನನ್ನಂತರಾತ್ಮದಲ್ಲಿ ನೆಲೆಸೋ ಅನಂತ ನಾನಿನ್ನ ಪಂಥ. ಶ್ರೀ ಹನುಮಂತ, ಶ್ರೀ ಹನುಮಂತ, ಶ್ರೀ ಹನುಮಂತ.